15 ವರ್ಷಗಳಿಂದ ಜೇವರ್ಗಿ ತಾಲೂಕಿನಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದ ಪೌರ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅಲ್ಲದೆ ಕೆಲಸ ಕಾಯಂ ಮಾಡಬೇಕಾಗುತ್ತೆ ಅಂತ ಎಷ್ಟು ವರ್ಷ ಕೆಲಸ ಮಾಡಿರುವುದಕ್ಕೆ ಇರೋ ದಾಖಲೆಯನ್ನ ಪುರಸಭೆ ಅಧಿಕಾರಿಗಳು ನಾಶಪಡಿಸಿದ್ದಾರೆ. ಹೀಗೆ ಆರೋಪ ಮಾಡಿ 16 ಪೌರ ಕಾರ್ಮಿಕರನ್ನ ಖಾಲಿ ಇರೋ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆ ನಡೆಯಿತು. ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ಸಂದರ್ಭದಲ್ಲೇ ಇಬ್ಬರು ಪೌರ ಮಹಿಳೆಯರು ಮತ್ತು ಒಬ್ಬ ದಸಂಸ ಮುಖಂಡರು ಅಸ್ವಸ್ಥರಾದರು. ಸುಮಾರು 15 ವರ್ಷಗಳ ಕಾಲ ಪೌರ ಕಾರ್ಮಿಕರು ಇಡೀ ಜೇವರ್ಗಿ ನಗರವನ್ನು ಸ್ವಚ್ಛ ಮಾಡಿ, ಚರಂಡಿಯನ್ನು ಸ್ವಚ್ಛ ಮಾಡಿ, ಅವರ ಪೌರ ಕಾರ್ಮಿಕರಿಗೆ ಇವತ್ತು ಅಲ್ಲಿರ್ತಕ್ಕಂಥ ಪೌರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಒಂದು ದೊಡ್ಡ ಮೋಸವನ್ನು ಮಾಡಿದೆ. 15 ವರ್ಷಗಳ ಕಾಲ ಅವರು ಕೆಲಸ ಮಾಡಿರ್ತಕ್ಕಂಥ ದಾಖಲಾತಿಗಳನ್ನು ನಾಶ ಮಾಡಿ ಅವರಿಗೆ ಅಧಿಕಾರಿಗಳು ಅವರಿಗೆ ಪರ್ಮಿಟ್ ಮಾಡುವ ಸಂದರ್ಭದಲ್ಲಿ ಅವರ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸದೆ ಇವತ್ತಿನ ದಿನ ಆ ಪೌರ ಕಾರ್ಮಿಕರು ಬೀದಿಗೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಇವತ್ತಿನ ದಿನ ಒಂದು ದೊಡ್ಡ ಹೋರಾಟವನ್ನು ಮಾಡುವುದರ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮತ್ತು ಶಾಸಕರು ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಈ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಒತ್ತಾಯ ಮಾಡುವುದೇನೆಂದರೆ, ಇವತ್ತು ದಲಿತ ಶೋಷಿತ ಸಮುದಾಯ ಸುಮಾರು ಹಲವಾರು ವರ್ಷಗಳ ಕಾಲ ಇವತ್ತು ಜೇವರ್ಗಿ ಪಟ್ಟಣವನ್ನು ಸ್ವಚ್ಛ ಮಾಡಿರ್ತಕ್ಕಂಥದ್ದು ತಾವು ಗಮನ ತೆಗೆದುಕೊಳ್ಳಬೇಕು. ಅಂಥ ಒಂದು ತಾಯಂದರ ಒಂದು ಶಾಪವನ್ನು ತಮಗೆ ತಟ್ಟುತ್ತೆ ಮತ್ತು ಅಧಿಕಾರಿಗಳಿಗೆ ಅವರ ಶಾಪವನ್ನು ತಟ್ಟುತ್ತೆ. ಅವರಿಗೆ ತಕ್ಷಣ ಒಂದು ಅವರ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅವರು ಸರಿಯಾದ ರೀತಿಯಿಂದ ಅವರಿಗೆ ಒಂದು ಪುರಸಭೆಯಲ್ಲಿ ಅವರಿಗೆ ನೇಮಕ ಮಾಡಿಕೊಳ್ಳುವ ಹಾಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತೇನೆ. ಇವತ್ತಿನ ದಿವಸ ಏನಂತಂದರೆ ಸುಮಾರು 3 ಗಂಟೆಗಳ ಕಾಲ ಎಲ್ಲರೂ ಆ ಪೌರ ಕಾರ್ಮಿಕರು 16 ಜನ 13 ಜನ ಮಹಿಳೆಯರು 3 ಜನ ಪುರುಷರು ಇರ್ತಕ್ಕಂಥ ಆ ಪೌರ ಕಾರ್ಮಿಕರ ಜೊತೆ ಹೋರಾಟಗಾರರು ಎಲ್ಲರೂ ಮಳೆಯಲ್ಲಿ ನೆನೆದರೂ ಸಹಿತ ಇವತ್ತು ಆ ಹೋರಾಟಕ್ಕೆ ಕಿಂಚಿತ್ತು ಬೆಲೆ ಕೊಡದೇ ಇರತಕ್ಕಂಥ ಪುರಸಭೆ ನೌಕರರು ಆಗಿರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳು DC ಅವರು ಆಗಿರ್ಬೋದು, ಅಥವಾ ಜಿಲ್ಲಾ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಅವರಾಗಿರ್ಬೋದು, ಅಥವಾ ಸಹಾಯಕ ಆಯುಕ್ತರಾಗಿರ್ಬೋದು, ಅಥವಾ ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರಾಗಿರ್ಬೋದು, ಇವರೆಲ್ಲರಿಗೂ ಮುಂಚಿತವಾಗಿ ಒಂದು ವಾರದ ಮುಂಚಿತವಾಗಿ ಇಂಥ ದಿವಸ ಈ ಒಂದು ಸಮಸ್ಯೆ ಕುರಿತು ನಾವು ಮನವಿ ಪತ್ರ ಕೊಟ್ಟರೂ ಸಹಿತ ಆ ಒಂದು ಮನವಿ ಪತ್ರಕ್ಕೆ ಯಾವುದೇ ಕೇರ್ ಅನ್ನದೇ ಇವತ್ತು 3 ಗಂಟೆಗಳ ಕಾಲ ಸತತವಾಗಿ ಮಳೆಯಲ್ಲಿ ನೆನೆದರೂ ಸಹಿತ ಇವತ್ತು ಈ ಹೋರಾಟಕ್ಕೆ ಒಂದು ಗಮನ ಕೊಡಲಾರದಂಥ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಶಾಸಕರು ಅಂತೇಳಿ ಅವರ ಮನಸ್ಥಿತಿ ಇವತ್ತಿನ ಎದ್ದು ಕಾಣ್ತಾ ಇದೆ. ಹಾಗಾಗಿ ನಾನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಒಂದು ಸಮಿತಿ ವತಿಯಿಂದ ಮಾನ್ಯ ಶಾಸಕರಲ್ಲಿ ಒತ್ತಾಯಪಡಿಸ್ತೇನೆ. ಏನಂತಂದರೆ, ಸರ್, ಜೇವರ್ಗಿ ತಾಲೂಕಿನಲ್ಲಿ 23 ವಾರ್ಡ್ಗಳಲ್ಲಿ 23 ವಾರ್ಡಿನ ಜನತೆಗೆ ಸುರಕ್ಷಿತವಾದಂಥ ಆರೋಗ್ಯ ಕೊಡ್ತಕ್ಕಂಥ ಪೌರ ಕಾರ್ಮಿಕರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ನಿಲ್ಲಿಸಿ ಅವರಿಗೆ ಒಳ್ಳೆಯ ನ್ಯಾಯ ಕೊಡಿಸದೇ ಇದ್ದರೆ ನಾವು ಇವತ್ತಿನ ದಿನ ಆ ಹೋರಾಟಕ್ಕೆ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಒಂದು ಬೆಂಬಲವಾಗಿ ನಿಂತಿದ್ದೇವೆ. ಇವತ್ತಿನ ದಿನ ನಾವು ಹಂತವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಬೇಕಾಗುತ್ತದೆ. ಆ ಹೋರಾಟ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ನಾವು ಹೇಳೋಕ್ಕಾಗಲ್ಲ. ಆ ಒಂದು ಹೋರಾಟದಲ್ಲಿ ಇವತ್ತಿನ ದಿನ ಹೇಳ್ಬೇಕಂತಂದರೆ, ಮಳೆ ನೆನೆದು ಇವತ್ತು 3 ಜನ ಮಹಿಳಾ ಪೌರ ಕಾರ್ಮಿಕರು ಅಸ್ವಸ್ಥಗೊಂಡು ಇವತ್ತು ಹಾಸ್ಪಿಟಲ್ದಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ದಲಿತ ಸಂಘಟನೆಯ ಮುಖಂಡರೊಬ್ಬರು ಅವರು ಸಹಿತ ಅಸ್ವಸ್ಥರಾಗಿ ಹಾಸ್ಪಿಟಲ್ದಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ತಾಲೂಕಿನ ಶಾಸಕರೇ ಹೊರಬೇಕು ಅಂತೇಳಿ ನಾನು ಈ ಒಂದು ಏನು ಚಾನೆಲ್ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಮಾನ್ಯ ಘನ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ
ಈ ರಾಜ್ಯದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಇದೆ. ಇವತ್ತು ಯಾವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಶೋಷಿತ ವರ್ಗದವರು ಕಷ್ಟದಲ್ಲಿ ಇದ್ದಾಗ ಅವರು ಕೈ ಜೋಡಿಸಬೇಕಾದದ್ದು ಅವರ ಕರ್ತವ್ಯ ಇದೆ. ಆದರೆ ತಾವು ಸಿಂಹಾಸನದ ಮೇಲೆ ಕೂತ ಮೇಲೆ ಸಿಡಿಯನ್ನು ತೆಗೆದು ಬೀಸಾಕೋದು ಅದು ಸರಿಯಾದದ್ದು ಅಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಪೌರಾಡಳಿತ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಸಾಹೇಬರಿಗೆ ಹಾಗೂ ಇನ್ನಿತರ ಏನು ಕಮಿಷನರ್ ಅವರಿಗೆ ನಾವು ಒಂದು ಈ ಹೋರಾಟದ ಕುರಿತು, ಸಮಸ್ಯೆಗಳ ಕುರಿತು ಮನವಿ ಪತ್ರ ಸಲ್ಲಿಸಿದ್ದೇವೆ. ಈ ಸಮಸ್ಯೆಗೆ ಘನತೆಯ ಮಾನ್ಯ ಮುಖ್ಯಮಂತ್ರಿಗಳು, ಪೌರಾಡಳಿತ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮತ್ತು ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರು ಮತ್ತು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ತಕ್ಷಣ ಸ್ಪಂದಿಸಬೇಕು. ಸ್ಪಂದಿಸದೇ ಇದ್ದರೆ ಮುಂದೆ ನಡೆಯುವಂಥ ಹೋರಾಟದ ಆಗು ಹೋಗುಗಳಿಗೆ ತಾವೇ ನೇರ ಹೊಣೆಗಾರರಾಗ್ತೀರಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಸಿದ್ದರಾಮ್ ಕಟ್ಟಿ, ದಲಿತ ಸಂಘ ಸಮಿತಿಯ ಸಂಚಾಲಕ ಮತ್ತು ದಲಿತ ಸಂಘಟನೆ ಸಮಿತಿಯ ಸದಸ್ಯ. ವೀರಪ್ಪ ರಾವನಗತ್ರಿ, ದಲಿತ ಸಂಘ ರಾಜ್ಯ ಉಪಾಧ್ಯಕ್ಷರು. ಧರಣಿ ಸತ್ಯಾಗ್ರಹ ನಡೆದು 90 ದಿನ ಆದ್ರೂ ಯಾರೂ ಶಾಸಕರು ಮತ್ತು ಯಾರೂ ಬರಲಿಲ್ಲ. ಒಂದು ಸತತ 3 ಗಂಟೆ ಸ್ಟ್ರೈಕ್ನಲ್ಲಿ ಇದು ಮಾಡಿಸಿದಾಗ BP 200 ಆಯ್ತು ಮೇಡಮ್. BP ಅಡ್ಮಿಟ್ ಆದ್ಮೇಲೆ ಪೊಲೀಸ್ ಗಾಡಿಯಲ್ಲಿ ತಂದು ನನಗೆ ಎಣ್ಣೆ ತಂದು ಅಡ್ಮಿಟ್ ಮಾಡಿದ ಹೆಣ್ಮಕ್ಳಿಗೆ ನಮ್ಮ ತಂದ್ರಿ. ಇದು ಒಂದು ವೇಳೆ ಇದೇ ನಿರ್ಲಕ್ಷ್ಯ ಹೋಯ್ತಂದ್ರೆ ಪಂಚಾಯತಿ ಬೀಗ ಮುದ್ರೆ ಹಾಕೋ ತನಕ ನಾವು ಸಕ್ಸಸ್ ಆಗತ್ತನ ಬಿಡಲ್ಲ ಅಂತ ನಾನು ನಮ್ಮ ಜೀವ ಆದ್ರೂ ಸಕ್ಸಸ್ ಆಗತ್ತನ ಬಿಡಲ್ಲ ರೀ ಮೇಡಮ್. ಇದು ಖಂಡಿತ ಮಾತು ಅಲ್ಲ. ನಿಮ್ಮ ಬೇಡಿಕೆ ಏನದು ಸರ್? ಬೇಡಿಕೆ ಅವ್ರಿಗೆ 17 ಮಂದಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಮಾಡ್ಕೋಬೇಕು ರೀ. ಅಂದ್ರೆ ಅವ್ರಿಗೆಲ್ಲ ಕೆಲಸಕ್ಕೆ ಹತ್ತಬೇಕು ರೀ. ನಾವು ಹೋರಾಟವನ್ನು ಹಿಂದಕ್ಕೆ ನಮ್ಮೆಲ್ಲ ನಾಯಕರು ಇದ್ರ ಮೇಲೆ ಡಿಸೈಡ್ ಆಗ್ತದೆ. ಎಲ್ಲ ನಾಯಕರು ಬಂದಿರಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಶಾಂತಪ್ಪ ಕೂಡ್ಲಿಗೆ, ಹರ್ನಾಳ್ ಅವರು ಮತ್ತು ಎಲ್ಲ ನಾಯಕರು ಬಂದು, ಮತ್ತು ಮಹೇಶ್ ಅವರು ಎಲ್ಲರೂ ಬಂದು ನಮ್ಗೆ ಇದು ಮಾಡಿಸ್ತೀವಿ ಮಾಡಿ ಡಾಕ್ಟ್ರೂ ಭಾಳ ಕೋಪ್ರೇಟ್ ಮಾಡಿ. ಇದು ಆಗೋವರೆಗೂ ನಾವು ಯಾವತ್ತೂ ಹಿಂದಕ್ಕೆ ತಕ್ಕಲ್ರಿ. ದಯವಿಟ್ಟು ಶಾಸಕ ಗಮನಕ್ಕೆ ಹೋಗ್ಬೇಕು. ಅವೆಲ್ಲ ಮೀಡಿಯಾ ಮುಖಾಂತರ ತೋರಿಸ್ಬೇಕಾಯ್ತು ನಮ್ಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.